ಹೋಗು, ಹೋಗಿ ಏನ್ ಬೇಕಾದ್ರೂ ಮಾಡು, ಆದ್ರೆ ರಾಜ ನಂಗೇನು ಮಾಡಲ್ಲ. ಅವನನ್ನ ಫ್ರೆಂಡು, ನಿನಗೆ ರಿವರ್ಸ್ ಹೊಡಿಯುತ್ತಿದ್ದೆಲ್ಲ. ನರಿನ ಚಿತ್ರಹಿಂಸೆಗಳು. ತುಂಬಾ ಕಾಲದ ಹಿಂದೆ ನಡೆದ ಒಂದು ಕತೆ. ಒಂದು ಕಾಡು ನೋಡೋದಕ್ಕೆ ಹಚ್ಚ ಹಸಿರಾಗಿ ತುಂಬಾನೇ ಸುಂದರವಾಗಿತ್ತು. ಅಲ್ಲಿರುವ ಎಲ್ಲಾ ಜಂತುಗಳು ಸೇರಿ ತುಂಬಾನೇ ಸಂತೋಷವಾಗಿ ಜೀವಿಸ್ತಿದ್ವು. ಕಾಡಿನ ರಾಜ ಆದ ಸಿಂಗ್ ಶೇರ್ ತುಂಬಾನೇ ಒಳ್ಳೆಯವನು. ಕಾಡಿನ ಜಂತುಗಳು ಅವರ ರಾಜಾಗೆ ತುಂಬಾನೇ ಮರ್ಯಾದೆ ಕೊಡ್ತಿದ್ರು. ಒಂದಿನ ರಾಜಾವಿನ ಹಳೆಯ ಸ್ನೇಹಿತನಾದ ಶಂಕಿ ನರಿ ಬೇರೆ ಕಾಡಿಂದ ಇವ್ರ ಕಾಡಲ್ಲಿ ಸ್ವಲ್ಪ ದಿನ ಇದ್ಬಿಟ್ಟು ಹೋಗೋಣ ಅಂತ ಬರ್ತಾನೆ. ಶಂಕಿ ನರಿಯ ಹಿಂದ್ಗಡೆ 2 ನರಿಗಳು ಯಾವಾಗ್ಲೂ ಇರುತ್ತೆ. ಆ 2 ನರಿಗಳು ತುಂಬಾ ಗಂಭೀರವಾಗಿರುತ್ತೆ. ಅವನ ಸ್ನೇಹಿತನನ್ನು ನೋಡಿದ ಸಂತೋಷದಲ್ಲಿ ಶೇರ್ ಸಿಂಗ್ ತುಂಬಾನೇ ಸಂತೋಷ ಪಡ್ತಾನೆ. ಮತ್ತೆ ಕಾಡಿನಲ್ಲಿರುವ ಎಲ್ಲ ಜಂತುಗಳಿಗೆ ಪಾರ್ಟಿ ಕೊಡ್ತಾನೆ. ಪಾರ್ಟಿಗೆ ಕಾಡಿನ ರಾಜ ಎಲ್ಲಾ ಜಂತುಗಳನ್ನ ಕರೆದಿರ್ತಾರೆ. ಅಲ್ಲಿಗೆ ಬಂದ ಶೇಂಕಿ ನರಿ ಜಂತುಗಳನ್ನ ನೋಡಿ ಬಾಯಲ್ಲಿ ನೀರೂರ್ತಿತ್ತು. ಅದೊಂದು ಕುತಂತ್ರ ಉಳ್ಳ ನರಿ. ಸಿಂಗ್ ಶೇರ್ನ ನೋಡಿದ್ರೆ ಅದಕ್ಕೆ ತುಂಬಾನೇ ಹೊಟ್ಟೆ ಕಿಚ್ಚು. ಪಾರ್ಟಿ ಎಲ್ಲ ಮುಗಿಯುತ್ತೆ. ಸಿಂಗ್ ಶೇರ್ ಅವನ ಫ್ರೆಂಡ್ ಹತ್ರ ಹೇಳ್ತಾನೆ, ಹೇಳು ಮಚ್ಚ, ಇಷ್ಟು ಟೈಮಿನ ನಂತರ ನನ್ನ ನೆನ್ಪೇನಾಯ್ತು. ಮತ್ತಿ ಪಾರ್ಟಿ ಹೇಗಿದೆ? ನಿನ್ನ ಪಾರ್ಟಿ ಅಂತೂ ಯಾವಾಗ್ಲೂ ಚೆನ್ನಾಗೇ ಇರುತ್ತೆ ಕಣೋ. ನೆನ್ಪಿದ್ಯಾ, ನಾವು ಚಿಕ್ಕವರಿರುವಾಗ ಹೀಗೇನೆ ಪ್ರಾಣಿಗಳನ್ನ ಹೋರಾಡಿ ಪಾರ್ಟಿ ಮಾಡ್ತಿದ್ವಿ. ಹಾ, ನೆನಪಿದೆ ನಂಗೆ. ಮತ್ ನೀನಂತೂ ನಾನ್ ಬೇಟೆ ಆಡಿರೋ ಪ್ರಾಣಿನ ಚೆನ್ನಾಗಿ ತಿಂತಿದ್ದೆ ಅಲ್ವಾ? ಮತ್ ನನಗೆ ಜೋರ ಕೋಪ ಬರ್ತಿತ್ತು. ಅದಂತೂ ಮಕ್ಳಿರೋವಾಗ. ಈಗಂತೂ ನೀನು ರಾಜ ಅಲ್ವಾ? ಆದ್ರೆ ನಾನಂತೂ ನಿನ್ನ ಫ್ರೆಂಡ್ ಆಗಿನೇ ಇರ್ತೀನಿ ಕಣಲೇ. ಹೇಳು, ಇಲ್ಲಿ ಯಾಕೆ ಬಂದೆ ನೀನೀಗ? ನಾನು ಸುಮ್ಮನೆ ಇಲ್ಲಿಗೆ ಬಂದಿರೋದು ಕಣೋ. ಸುಮ್ಮನೆ ತಿರ್ಗಾಡ್ಕೊಂಡು ಹೋಗೋಣ ಅಂತ ಬಂದೆ. ನಿಂದೆ ಕಾಡಂತ ತಿಳ್ಕೊ ನೀನು. ಎಷ್ಟು ದಿನ ಬೇಕಾದ್ರೂ ನೀನ್ ಇಲ್ಲಿನ್ನು ಇರ್ಬಹುದು. ಯಾವುದೇ ಪ್ರಕಾರದ ಸಮಸ್ಯೆ ಆದ್ರೂ ಕೂಡ ನೆನ್ಪಿಟ್ಕೋ, ಈ ಕಾಡಿನ ರಾಜ ನಿನ್ನ ಫ್ರೆಂಡ್ ಅಂತ. ಹಂಗಂತೇಳಿ ಸಿಂಗ್ ಶೇರ್ ಅಲ್ಲಿಂದ ಹೋಗ್ಬಿಡ್ತಾನೆ. ಮತ್ತೆ ಶೇಂಕಿ ನರಿ ಅವನು ಹೋಗ್ತಾ ಇರೋದನ್ನ ತುಂಬಾ ಸಂತೋಷವಾಗಿ ನೋಡ್ತಾ ಇರುತ್ತೆ. ಆಗ ಶೇಂಕಿ ನರಿ ಜೊತೆ ಇರೋನ್ ಹೇಳ್ತಾನೆ, ಈ ಕಾಡಿನ ರಾಜ ಅಂತೂ ಪಾಪದವನು. ಶೇಂಕಿ ಜೊತೆಯಲ್ಲಿರುವವನು ಹೇಳಿರುವ ಮಾತನ್ನು ಕೇಳಿ ಅವನು ಈಗಂತಾನೆ, ಪಾಪ ಅಲ್ಲ, ಈಡಿಯಟ್ ನನ್ ಮಗ ಇವನು. ಇವನ ನಸೀಬ್ ನೋಡು, ಸಿಂಹ ಆಗಿದ್ದಕ್ಕೆ ಇವನು ಈ ಕಾಡಿನ ರಾಜ ಆಗೋಗಿದ್ದಾನೆ. ಅದೇ ಕಾಡಿನಲ್ಲಿ ಯಾನೆ ದಾದವಿನ ಒಂದು ಸುಂದರವಾದ ಚಾ ಅಂಗಡಿ ಇತ್ತು. ಅಲ್ಲಿಗೆ ಟೀ ಕುಡಿಯೋದಕ್ಕಂತ ಎಲ್ಲಾ ಜಂತುಗಳು ಬರ್ತಾ ಇದ್ವು. ಸಾಯಂಕಾಲ ಆದ್ರೆ ಸಾಕು, ಎಲ್ಲಾ ಜಂತುಗಳು ಸೇರಿ ಆ ಜಾಗವನ್ನು ಶುದ್ಧ ಮಾಡ್ತಿದ್ವು. ಒಂದಿನ ಸಾಯಂಕಾಲ ಯಾನೆ ದಾದವಿನ ಅಂಗಡಿ ಹತ್ರ ಎಲ್ಲಾ ಜಂತುಗಳು ಸೇರಿ ನಗ್ತಾ ಇರುತ್ತವೆ. ಅದೇ ಸಮಯಕ್ಕೆ ಶಾಂಕಿ ನರಿ ಅವನ ಕೈಯಾಳುಗಳ ಜೊತೆಗೆ ಅಲ್ಲಿಗೆ ಬರ್ತಾನೆ. ಆಗ ಅವನು ತುಂಬಾ ಕರಾರಾಗಿ ಯಾನೆ ದಾದ ಹತ್ರ ಅಂತಾನೆ, ಕೇಳೋ, ನನ್ ಮತ್ ನನ್ ಫ್ರೆಂಡ್ಸಿಗೆ ಚಾ ಮಾಡೊಂದು. ಆನೆ ದಾದಾಗೆ ನರಿ ಆರ್ಡರ್ ಮಾಡಿರುವ ವಿಧಾನ ಇಷ್ಟ ಆಗಿಲ್ಲ. ಅವನ್ ಮೇಲೆ ತುಂಬಾನೇ ಕೋಪ ಬರುತ್ತೆ. ಆದ್ರೆ ಮಾತಾಡ್ತಾ ಇರೋದು ಈ ಕಾಡಿನ ರಾಜಾವಿನ ಸ್ನೇಹಿತ. ಆದ್ರಿಂದ ಯಾನೆ ಏನೂ ಮಾಡಕ್ಕಾಗ್ದೆ ಅವನಿಗೆ ಟೀ ತಗೊಂಡ್ ಹೋಗಿ ಕೊಡ್ತಾನೆ. ಟೀ ಕುಡಿದ್ಬಿಟ್ಟು ಅವ್ರ ಮೂವರು ಅಲ್ಲಿಂದ ಹೋಗ್ಬಿಡ್ತಾರೆ. ಅವ್ರನ್ನ ನೋಡಿ ಯಾನೆ ಹೇಳ್ತಾನೆ, ದೊಡ್ಡಾದ್ರೂ ಕೊಟ್ಟಾಗೆ. ಅದನ್ನ ಕೇಳಿದ ತಕ್ಷಣ ಶಂಕಿನರಿಗೆ ಕೋಪ ಎಲ್ಲಿಂದ ಬರುತ್ತೋ ಏನೋ, ಅವನ್ ಜೊತೆ ಇರುವ ಕೈಯಾಳುಗಳಿಗೆ ಆರ್ಡರ್ ಮಾಡ್ತಾನೆ. ಅವರು ಆನೆ ದಾದಾವಿನ ಅಂಗಡಿಯನ್ನು ನಾಶ ಮಾಡ್ಬಿಡ್ತಾರೆ. ಆಗ ಶಂಕಿನರಿ ನಗ್ತಾನೆ ಹೀಗಂತ ಅಂತಾನೆ, ನೆನ್ಪಿರ್ಲಿ, ಕಾಡಿನ ರಾಜ ನನ್ನ ಬಾಲ್ಯದ ಸ್ನೇಹಿತ. ನೀನ್ ಅವನ ಹತ್ರ ಕಂಪ್ಲೇಂಟ್ ತಕೊಂಡೋದ್ರೆ ನಿನಗೆ ರಿವರ್ಸ್ ಹೊಡಿಯುತ್ತದೆಲ್ಲ. ಹಾ, ಹಂಗಂತೇಳಿ ಅವನು ತುಂಬಾ ಕೋಪವಾಗಿ ಅಲ್ಲಿಂದ ಹೋಗ್ಬಿಡ್ತಾನೆ. ಆಮೇಲೆ ಯಾನೆಗೆ ಕೂಡ ಏನು ಮಾಡಕ್ಕಾಗ್ದೆ ಅಲ್ಲಿಂದ ಹೋಗ್ಬಿಡುತ್ತೆ. ಆಮೇಲೆ ಶೇಂಕಿನರಿಯಿನ ಕುತಂತ್ರಗಳು ಆ ಕಾಡಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇತ್ತು. ಅದರ ಕುತಂತ್ರದ ಕೆಲಸದಿಂದ ಕಾಡಿನಲ್ಲಿರುವ ಎಲ್ಲಾ ಜಂತುಗಳು ಪಾಪ ತುಂಬಾ ಕಷ್ಟ ಪಡ್ತಾ ಇದ್ವು. ಕಾಡಿನ ಜಂತುಗಳು ಸಿಂಗ್ ಶೇರ್ ಹತ್ರ ನರಿಯ ಬಗ್ಗೆ ಕಂಪ್ಲೇಂಟ್ ಮಾಡೋದಕ್ಕೆ ಎಲ್ಲಾ ಜಂತುಗಳು ಸೇರಿ ಹೋಗ್ತವೆ. ಆಗ ಸಿಂಗ್ ಶೇರ್ ಅವರನ್ನೇ ಬೈದು ಅಲ್ಲಿಂದ ಅವರು ಹೋಗ್ಬಿಡ್ತಾರೆ. ಒಂದಿನ ಡ್ಯಾಂಜೋ ಜಿಂಕೆ ಅವರ ಅಣ್ಣ ಆದ ಡ್ಯಾನಿ ಜೊತೆ ಅಲ್ಲಿರುವ ವೈದ್ಯಕರ್ನ ನೋಡಕ್ಕೆ ಹೋಗ್ತಿರ್ತಾರೆ. ಯಾಕಂದ್ರೆ ಸ್ವಲ್ಪ ದಿನದಿಂದ ಡ್ಯಾಂಜೋಗೆ ಮೈ ಹುಷಾರಿರಲ್ಲ. ಅಕಸ್ಮಾತ್ ಆಗಿ ಅಲ್ಲಿಗೆ ನರಿ ಬರ್ತಾ ಇರ್ತಾನೆ. ಡ್ಯಾಂಜೋನ ನೋಡಿದ ತಕ್ಷಣ ತಿನ್ಬೇಕು ಅಂತ ಅವನಿಗೆ ಅನ್ಸುತ್ತೆ.
ತಕ್ಷಣ ಡ್ಯಾನ್ಜೋ ಜಿಂಕೆನ ಅವನು ಅಟ್ಯಾಕ್ ಮಾಡಿ ತಿನ್ನಕ್ಕೆ ಶುರು ಮಾಡ್ತಾನೆ. ಅವನ್ಗೆ ತಿಂದು ಹೊಟ್ಟೆ ತುಂಬಿದ್ಮೇಲೆ ಮಿಕ್ಕಿರೋ ಮಾಂಸನ ಅವರ ಸ್ನೇಹಿತರು ಕೊಡ್ತಾನೆ. ಅದನ್ನ ನೋಡಿ ಡ್ಯಾನಿಗೆ ತುಂಬಾನೇ ಕೋಪ ಬರುತ್ತೆ. ಮತ್ತೆ ಅವನು ಹೀಗಂತಾನೆ, ನೀನಿದು ಸರಿ ಮಾಡಿಲ್ಲ. ನನ್ನ ತಮ್ಮ ತುಂಬಾ ದಿನದಿಂದ ಹುಷಾರಿರ್ಲಿಲ್ಲ, ನೀನ್ ಅವನನ್ನ ಕೊಂದಿಯಾ? ನಾನೋಗಿ ರಾಜನ ಹತ್ರ ಇದೆಲ್ಲ ಹೇಳ್ತೀನಿ. ಅದನ್ನ ಕೇಳಿದ ಆ ನರಿ ತುಂಬಾನೇ ಕೇರ್ಲೆಸ್ ಆಗಿ ಈಗ ಅನ್ನುತ್ತೆ, ಹೋಗಿ ಏನ್ ಬೇಕಾದ್ರೂ ಮಾಡು, ಆದ್ರೆ ರಾಜ ನಂಗೆ ಏನು ಮಾಡಲ್ಲ, ಅವನನ್ನ ಫ್ರೆಂಡು, ನಿನಗೆ ರಿವರ್ಸ್ ಹೊಡಿಯುತ್ತಿದೆಲ್ಲ. ಆದ್ರೆ ಡ್ಯಾನಿ ಅವನ್ ಹೇಳಿದ್ದಕ್ಕೆ ಭಯ ಪಡೋದಿಲ್ಲ. ಅಲ್ಲಿಂದ ವೇಗವಾಗಿ ಅವರ ರಾಜ ಹತ್ರ ಹೋಗ್ತಾನೆ. ನಡೆದ ಎಲ್ಲಾ ವಿಷಯನೂ ಹೇಳ್ತಾನೆ. ಡ್ಯಾನಿ ಹೇಳಿದ್ದು ಕೇಳಿದ ತಕ್ಷಣ ಮೊದಲನೇ ಸಲ ರಾಜಾಗೆ ಕೋಪ ಬರುತ್ತೆ. ತಕ್ಷಣ ಅಲ್ಲಿಗೆ ನರಿನ ಅವರು ಕರೆಸ್ತಾರೆ. ಅದ್ರ ಹತ್ರ ಹೇಳ್ತಾರೆ, ನಿಜ ಹೇಳ್ತಿದ್ದಾನ? ನೀನ್ ಇವನ್ ತಮ್ಮನ್ ಕೊಂದ್ಯಾ? ಏನೋ ನೀನು, ಇವನು ತಮ್ಮ ಅಂತೂ ಮೊದ್ಲೇ ಹುಷಾರಿರ್ಲಿಲ್ಲ, ಇನ್ನೇನ್ ಸಾಯೋಕ್ಕಂತಿದ್ದ. ನಮಿಗೂ ಹೊಟ್ಟೆ ಹಸಿತಾ ಇತ್ತು, ಅದಕ್ಕೆ ಬೇಟೆಯಾಡ್ ತಿಂದ್ವಿ. ಸತ್ತೋದ್ ನಂತರ ಅಂತೂ ಅವನ ಮಾಂಸನ ಸುಮ್ಮನೆ ಬಿಸಾಡ್ಬೇಕಿತ್ತು, ಅದಕ್ಕೆ. ಮತ್ತೆ ನೀನಂತೂ ಗೊತ್ತಿದ್ಯಲ್ಲ ನನ್ ಬಗ್ಗೆ ಏನಂತ ನಿಂಗೆ. ಡ್ಯಾನ್ಜೋ ಪಾಪ ಅಳ್ತಾ ಇರೋದನ್ನ ರಾಜ ನೋಡ್ತಾರೆ. ಅದನ್ನ ನೋಡಿ ನರಿ ಹತ್ರ ಶೇರ್ ಈಗಂತಾರೆ, ಏನ್ ವಿಷಯ ಇಲ್ಲ ಕಣೋ, ಆದ್ರೆ ನೀನು ಬಂದು 2 ತಿಂಗಳಾಗಿದೆ. ಇನ್ನು ನೀನು ನಿನ್ನ ಕಾಡಿಗೆ ಹೋಗೋದೇ ಸರಿ ಅಂತ ಕಾಣುತ್ತೆ. ಮತ್ತೆ ನಿನ್ನ ಮನೆಯವರಿಗೂ ಕೂಡ ಚಿಂತೆ ಆಗುತ್ತಲ್ವಾ? ಮತ್ತೆ ನಾನು ನಾಳೆ ಹೊರಗಡೆ ಹೋಗ್ತಾ ಇದ್ದೀನಿ, ಅಷ್ಟ್ರೊಳಗೆ ನೀನು ಇಲ್ಲಿಂದ ಹೋದ್ರೆ ಒಳ್ಳೇದು. ಹಂಗಂತ ಹೇಳ್ಬಿಟ್ಟು ರಾಜ ಅಲ್ಲಿಂದ ಹೋಗ್ಬಿಡ್ತಾನೆ. ಶೇಂಕಿ ನರಿಯನ ಕೈಯಾಲು ಶೇಂಕಿ ಹತ್ರ ಹೀಗಂತಾನೆ, ಇವನಂತೂ ನಿನ್ನ ಫ್ರೆಂಡು ಅಂತ ಹೇಳ್ದೆ, ಆ ಜಿಂಕೆಗೋಸ್ಕರ ನಿನ್ನ ಮರ್ಯಾದೆ ತೆಗ್ದಿದ್ದಾನೆ. ನಾನ್ ನಿನ್ ಜಾಗದಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ಸತ್ತೋಗ್ತಾ ಇದ್ದೆ. ಅವನಂಗ್ ಹೇಳಿದ ತಕ್ಷಣ ನರಿಗೆ ತುಂಬಾ ಕೋಪ ಬರುತ್ತೆ. ಅವನು ಹಲ್ ಕಚ್ಕೊಂಡು ಹೀಗಂತ ಅಂತಾನೆ, ಬಾಯ್ ಮುಚ್ತೀಯಾ? ನಿನಗಂತೂ ನಾನು ಇಲ್ಲಿಗೆ ಯಾಕೆ ಬಂದಿರೋದು ಅಂತಾನೆ ಗೊತ್ತಿಲ್ಲ, ಅದನ್ನ ನಾನು ಮಾಡಿಯೇ ಇಲ್ಲಿಂದ ಹೋಗೋದು. ಏನ್ ವಿಷಯ? ಸಿಂಗನನ್ನು ಕೊಂದು ನಾನು ಈ ಕಾಡಿನ ರಾಜ ಆಗ್ತೀನಿ. ಮತ್ತೆ ಈ ಕಾಡಲ್ಲಿ ನನಗೇನ್ ಬೇಕೋ ಅದನ್ನೇ ಮಾಡ್ತೀನಿ ನಾನು. ಮತ್ ನನ್ನನ್ನು ಯಾರು ಕೇಳಲ್ಲ. ನಿನಗ್ ಹೋರಾಡಕ್ಕಾಗತ್ತಾ? ಅದು ಸಿಂಹ. ಮತ್ತೆ ಅವ ಸಿಂಹ ಆದ್ರೆ ನಾನು ನರಿ. ನನ್ ಮಾತ್ ಸರಿಯ ಕೇಳು. ರಾತ್ರಿ ಅವನು ಮಲಗಿರುವಾಗ ನೀವೆಲ್ಲ ಸೇರಿ ಅವನ ಮೇಲೆ ಅಟ್ಯಾಕ್ ಮಾಡಿ ಅವನಿಗೊಬ್ಬನಿಗೆ ನಮ್ಮೆಲ್ಲರನ್ನ ತಡ್ಕೊಳಕ್ ಆಗಲ್ಲ. ನಾಳೆ ಬೆಳಿಗ್ಗೆ ನಾನ್ ರಾಜ ಆಗ್ತೀನಿ, ಮತ್ತದನ್ನೆಲ್ರಿಗೆ ಅನೌನ್ಸ್ ಮಾಡೋಣ. ಹಂಗಂತೇಳಿ ಶೇಂಕಿ ನರಿ ನಗಕ್ ಶುರು ಮಾಡತ್ತೆ. ಆದ್ರೆ ಅದಕ್ಕೆ ಗೊತ್ತಿಲ್ಲ, ತುಂಬಾ ದೂರದಲ್ಲಿ ನಿಂತ್ಕೊಂಡು ಡ್ಯಾನಿ ಹಿರನ್ ಕೂಡ ಇದನ್ನ ಕೇಳ್ತಾ ಇರೋದು ಗೊತ್ತಿಲ್ಲ. ಅವನು ಬೇಗ ಹೋಗಿ ನಡೆದ ಎಲ್ಲಾ ವಿಷಯನೂ ರಾಜ ಹತ್ರ ಹೇಳ್ಬಿಡ್ತಾನೆ. ಸಿಂಗ್ ಶೇರ್ ಯೋಚನೆ ಮಾಡಿ ಹೇಳ್ತಾನೆ, ಅವನ್ ಸಮಸ್ಯೆ ನಂಗೆ ಮೊದ್ಲೇ ಗೊತ್ತಿತ್ತು, ಆದ್ರೆ ನಮ್ಮ ಫ್ರೆಂಡ್ಶಿಪ್ಗೋಸ್ಕರ ನಾನು ಅವನಿಗೆ ಏನು ಮಾಡಿರ್ಲಿಲ್ಲ. ಆದ್ರೆ ಅವ್ನು ಹೀಗ್ ಮಾಡ್ತಾನಂತ ಗೊತ್ತಿರ್ಲಿಲ್ಲ. ನೀನು ಚಿಂತೆ ಮಾಡ್ಬೇಡ, ನಾನ್ ನೋಡ್ಕೊಳ್ತೀನೆಲ್ಲ. ಹಂಗಂತೇಳಿ ಸಿಂಗ್ ಶೇರ್ ಅಲ್ಲಿಂದ ಹೋಗ್ಬಿಡ್ತಾರೆ. ಮತ್ತೆ ನಿದ್ದೆ ಮಾಡೋ ತರ ನಾಟಕ ಮಾಡ್ತಾನೆ. ರಾತ್ರಿ ಆಗಿದ ತಕ್ಷಣ ಶೇಂಕಿ ನರಿ ಮತ್ತೆ ಅವ್ರ ಕೈ ಆಳುಗಳು ರಾಜನ ಗುಹೆ ಹತ್ರ ಬರ್ತವೆ. ಮತ್ತೆ ರಾಜನ ಗುಹೆ ಒಳಗಡೆ ಶೇರ್ ನಿದ್ದೆ ಮಾಡ್ತಾ ಇರೋದನ್ನ ನೋಡಿ ನರಿ ಸಂತೋಷ ಪಡುತ್ತೆ. ಅವನು ಮಲ್ಗಿದಾನೆ, ಅವನ ಮೇಲೆ ಅಟ್ಯಾಕ್ ಮಾಡಿ ನೀವು. ಅದನ್ನ ಕೇಳಿಸ್ಕೊಂಡು ಸಿಂಗ್ ಶೇರ್ ಎದ್ದು ಕುತ್ಕೋತಾನೆ. ಅವ್ರನ್ನ ಕೋಪದಿಂದ ನೋಡಿ ಅಂತಾನೆ, ನನಗೆ ನಂಬಿಕೆನೇ ಇರ್ಲಿಲ್ಲ ನೀನ್ ಹೀಗ್ ಮಾಡ್ತೀಯಾ ಅಂತ. ನನಗೆ ನಂಬಿಕೆನೇ ಆಗ್ತಾ ಇಲ್ಲ. ಹಾಗಾದ್ರೆ ನಿಂಗೆ ಗೊತ್ತಾಗೋಯ್ತಾ? ಒಳ್ಳೇದಾಯ್ತು ಬಿಡು. ನಾಳೆಯಿಂದ ನಾನ್ ಕಾಡಿನ ರಾಜ. ಶಂಕಿನರಿ ಹೇಳಿದ ತಕ್ಷಣ ಅವನ ಕೈಯಾಳುಗಳು ಅವರು ತಕ್ಷಣ ಸಿಂಗ್ ಶೇರ್ನ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಾರೆ. ಆದ್ರೆ ಸಿಂಗ್ ಶೇರ್ ತುಂಬಾನೇ ಶಕ್ತಿಶಾಲಿ. ಅವರು ನೋಡ್ತಿದ್ದಂಗ್ಲೆ ಅವ್ರ ಎಲ್ಲಾರನ್ನೂ ಓಡದಿ ಧ್ವಂಸ ಮಾಡ್ಬಿಡ್ತಾನೆ. ಎಲ್ಲ ನರಿಗಳು ಸಾಯೋದನ್ನ ನೋಡಿ ಶಾಂಕಿ ನರಿಗೆ ತುಂಬಾ ಕೋಪ ಬರುತ್ತೆ. ಮತ್ತೆ ಈಗಂತ ಅನ್ನುತ್ತೆ, ನನ್ನ ಕ್ಷಮಿಸ್ಬಿಡು ಕಣೋ, ಕ್ಷಮಿಸ್ಬಿಡು. ಅಯ್ಯೋ ಇಲ್ಲ, ಇವತ್ ನಾನ್ ನಿನ್ನನ್ನು ಕ್ಷಮಿಸ್ಬಿಟ್ರೆ ಮುಗೀತು. ನೀನ್ ನನ್ನ ಮತ್ತೆ ಬಿಡೋದೇ ಇಲ್ಲ. ಮತ್ತೆ ನೀನ್ ದೊಡ್ಡ ತಪ್ಪು ಲೈಫ್ನದ್ದು. ಹಂಗಂತ ಹೇಳಿ ಕಾಡಿನ ರಾಜ ನರಿನ ಕೂಡ ಸಾಯಿಸ್ಬಿಡ್ತಾರೆ. ಶಾಂಕಿನರಿ ಸತ್ತೋಯ್ತು ಅನ್ನೋ ವಿಷಯ ಕಾಡಿನಲ್ಲಿ ಅಗ್ನಿ ತರ ಸ್ಪ್ರೆಡ್ ಆಗಕ್ ಸ್ಟಾರ್ಟ್ ಆಗತ್ತೆ. ಮತ್ತೆ ಈ ವಿಷಯ ತಿಳಿದ ಎಲ್ಲ ಜಂತುಗಳು ತುಂಬಾ ಸಂತೋಷವಾಗಿ ಜೀವಿಸಕ್ಕೆ ಶುರು ಮಾಡುತ್ತೆ. ಇಷ್ಟು ಕಷ್ಟಪಟ್ಟ ಮೇಲೂ ಕೂಡ ನನಗೇನು ಸಿಕ್ಕಿಲ್ವಲ್ವಪ್ಪ. ದಿನ ಪೂರ್ತಿ ಹಾಳಾಯ್ತಲ್ಲಪ್ಪ. ಸರಿ ಆಯ್ತಪ್ಪ, ಪರವಾಗಿಲ್ಲ ಬಿಡು. ಆ ಮೀನ್ ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡುದು? ಇವತ್ತಿಗೆ ಈ ಮೊಟ್ಟೆ ತಿನ್ನೋಣ ಅಷ್ಟೇ. ನರಿ ಮತ್ತು ಕೊಕ್ಕರೆಯ ಸ್ನೇಹ.
ಒಂದಿನ ಮಿನ್ನು ನರಿ ಸಮುದ್ರದ ಕಡೆ ನಡ್ಕೊಂಡು ಹೋಗ್ತಿತ್ತು. ಇವತ್ತು ಯಾವ್ದೋ ಮಿಕ್ಕಿರುವ ಆಹಾರ ತಿನ್ನೋದಕ್ಕೆ ಮನ್ಸಾಗ್ತಿಲ್ಲ. ಇವತ್ತಂತೂ ನಾನು ತುಂಬಾ ರುಚಿಯಾದ ಗೋಲ್ಡನ್ ಫಿಶ್ ನ ತಿನ್ಲೇಬೇಕು ಅಂತ ಅನ್ಕೊಂಡ್ಬಿಟ್ಟಿದೀನಿ. ಹಂಗಂತ ಯೋಚನೆ ಮಾಡಿ ಅದು ಸಮುದ್ರದ ಹತ್ರ ಹೋಗುತ್ತೆ. ಆದ್ರೆ ಅದು ನೀರಲ್ಲಿ ಇಳಿದು ಬೇಟೆ ಆಡೋದಕ್ಕೆ ಸಾಧ್ಯ ಅಲ್ಲ. ಆಗದು ನೋಡುತ್ತೆ, 2 ಕರಡಿಗಳು ಅವರ ಇಷ್ಟವಾದ ಗೋಲ್ಡನ್ ಫಿಶ್ಗೋಸ್ಕರ ಜಗಳ ಮಾಡ್ತಿರ್ತವೆ. ಈ ಮೀನು ನಂದು ಅಲ್ಲೋ, ನಂದು, ಇದನ್ನ ನಾನ್ ನೋಡಿದ್ದು. ಆದ್ರೆ ನಾನಿದ ನಡೆದಿದ್ದು. ಅವರು ಆ ಮೀನನ್ನ ಅಲ್ಲೇ ಇರುವ ಕಲ್ಲಿನ ಮೇಲೆ ಇಟ್ಟು ಮತ್ತೆ ಜಗಳ ಮಾಡಕ್ ಶುರು ಮಾಡ್ತಾರೆ. ನೀನು ಲೆಫ್ಟ್ ಇಂದ ಬರ್ತಿದ್ದೆ, ನಾನ್ ರೈಟ್ ಇಂದ, ಮತ್ತೆ ನಾನದನ್ನ ನೋಡಿದ್ದು. ಆದ್ರೆ ನೀನ್ ಅದ್ರ ಹತ್ರ ಹೋಗಿಲ್ಲ, ನಾನದನ್ನ ಹಿಡ್ದಿದ್ದು. ಅವರಿಬ್ರು ಜಗಳ ಆಡೋದ್ರಲ್ಲಿ ಬ್ಯುಸಿ ಆಗಿರ್ತಾರೆ. ಆಗ ಮಿನ್ನು ಓಡೋಗಿ ಆ ಮೀನನ್ನ ಎತ್ಕೊಳ್ಳುತ್ತೆ, ಮತ್ತೆ ಅದನ್ನ ಬಾಯಲ್ಲಿ ಇಟ್ಕೊಂಡು ಅಲ್ಲಿಂದ ಓಡೋಗ್ಬಿಡುತ್ತೆ. ಅಯ್ಯೋ ನಿಲ್ಸೋ. ಅವರಿಬ್ರು ಅದರ ಹಿಂದ್ಗಡೆ ಓಡಕ್ ಶುರು ಮಾಡ್ತಾರೆ. ಇದು ನಿನ್ನಿಂದಾಗಿದ್ದು. ಇಲ್ಲ, ನಿನ್ನಿಂದ. ನಾನಂತೂ ಅದನ್ನ ತಿನ್ಬಿಡ್ತಿದ್ದೆ. ಅರೇ, ಇವರಿಬ್ರು ನನ್ನ ಹಿಂದ್ಗಡೆನೆ ಬಿದ್ರಲ್ಲಪ್ಪ. ಇವಾಗ ಇವ್ರ ಹತ್ರ ನಾನ್ ಹೆಂಗ್ ತಪ್ಸ್ಕೊಳ್ಳೋದು? ಅಲ್ಲೇ ಎದುರಲ್ಲಿ ಒಂದು ಗುಹೆ ಇರೋದು ಅದಕ್ಕೆ ಕಾಣಿಸುತ್ತೆ. ಅದು ತುಂಬಾ ಚಿಕ್ಕದಾಗಿತ್ತು. ಅದ್ರಲ್ಲಿ ಮಿನ್ನು ಮಾತ್ರನೇ ಹೋಗಕ್ಕಾಗುತ್ತೆ. ಆದ್ರೆ ಅದು ಸ್ವಲ್ಪ ಮೇಲೆ ಇರುತ್ತೆ. ಗುಹೆ ಒಳಗಡೆ ಹೋಗೋದಕ್ಕೆ ಅದು ಮೇಲೆ ಹತ್ತಕ್ ಶುರು ಮಾಡುತ್ತೆ. ಆದ್ರೆ ಅದು ಮೇಲೆ ಹತ್ತೋ ಪ್ರಯತ್ನ ಮಾಡ್ತಿರುವಾಗ ಅದರ ಮೀನು ಅದರ ಬಾಯಿಂದ ಸ್ಲಿಪ್ ಆಗಿ ಕೆಳಗಡೆ ಬಿದ್ದು ಆ 2 ಕರಡಿಗಳ ಮುಂದೆನೆ ಬೀಳುತ್ತೆ. ಮಿನ್ನು ಭಯ ಪಟ್ಕೊಂಡು ಆ ಗುಹೆ ಒಳಗಡೆ ಹೋಗ್ಬಿಡುತ್ತೆ. ಇದು ನಂದು. ಹಂಗಂತ ಹೇಳ್ತಾ ಒಂದು ಕರಡಿ ಅದನ್ನ ಬಾಯಿಗೆ ಹಾಕೊಂಡ್ಬಿಡುತ್ತೆ. ಮತ್ತೆ ಅದನ್ನ ನೋಡಿ ಇನ್ನೊಂದು ಜಗಳ ಮಾಡುತ್ತೆ. ಪಾಪ ಮಿನ್ನು ಆ ಗುಹೆ ಒಳಗಡೆ ಕುತ್ಕೊಂಡು ಈ ತರ ಅನ್ಕೊಳ್ತಾ ಇರುತ್ತೆ. ಇಷ್ಟು ಕಷ್ಟಪಟ್ಟ ಮೇಲೂ ಕೂಡ ನನಗೇನು ಸಿಕ್ಕಿಲ್ವಲ್ವಪ್ಪ. ನನ್ ದಿನ ಪೂರ್ತಿ ಹಾಳಾಯ್ತಲ್ಲಪ್ಪ. ಅದೇ ಸಮಯದಲ್ಲಿ ಅದೇ ಗುಹೆಯಲ್ಲಿರುವ ಒಂದು ಮೊಟ್ಟೆ ಮೇಲೆ ಅದರ ದೃಷ್ಟಿ ಹೋಗುತ್ತೆ. ಸರಿ ಆಯ್ತಪ್ಪ, ಪರವಾಗಿಲ್ಲ ಬಿಡು. ಆ ಮೀನ್ ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡೋದು? ಇವತ್ತಿಗೆ ಈ ಮೊಟ್ಟೆ ತಿನ್ನೋಣ ಅಷ್ಟೇ. ಹಂಗಂತೇಳಿ ಅದು ಆ ಮೊಟ್ಟೆನ ಎತ್ಕೊಂಡು ಅದರ ಬಾಯೊಳಗಡೆ ಇಟ್ಕೊಳ್ಳುತ್ತೆ. ಆದ್ರೆ ಆಮೇಲೆ ಏನೋ ಕಚಗುಳಿ ಆದಂಗೆ ಆಗುತ್ತೆ. ಮತ್ತೆ ಅದು ಬಾಯಿಂದ ಮೊಟ್ಟೆನ ಆಚೆ ಉಗುಳುತ್ತೆ. ಮೊಟ್ಟೆ ಕೆಳಗಡೆ ಬೀಳ್ತಿದ್ದಂಗ್ಲೇ ಹೊಡೆದೋಗುತ್ತೆ. ಮತ್ತೆ ಅದ್ರ ಒಳಗಡೆಯಿಂದ ಒಂದು ಪಕ್ಷಿಯ ಮಗು ಆಚೆ ಬರುತ್ತೆ. ಅರೇ, ಇದ್ ನೋಡ್ತಿದ್ರೆ ಯಾವ್ದೋ ಕೊಕ್ಕರೆಯ ಮಗು ಅಂತ ಅನ್ಸುತ್ತೆ. ಇದನ್ ತಿಂದ್ರೆ ಪಾಪ ಅವ್ರ ಅಮ್ಮ ಬೇಜಾರ್ ಮಾಡ್ಕೊಳ್ಳುತ್ತೆ. ನಾನ್ ಇದನ್ನ ಜೀವಂತವಾಗ್ಲೇ ಬಿಟ್ಬಿಡ್ತೀನಿ. ಹಂಗಂತ ಅನ್ಕೊಂಡು ಅದು ಅಲ್ಲಿಂದ ಹೋಗ್ಬಿಡುತ್ತೆ. ಆದ್ರೆ ಕೊಕ್ಕರೆ ಅದು ಒಬ್ಳೆ ಇರೋದನ್ನ ನೋಡಿ ಅದು ನರಿಯ ಹಿಂದೆನೆ ಹೋಗುತ್ತೆ. ಅರೇ, ನೀನ್ ಯಾಕಮ್ಮ ನನ್ನ ಹಿಂದೆ ಬರ್ತಿದ್ಯಾ? ಅದನ್ ಕೇಳಿ ಅದೇನು ಉತ್ತರ ನೀಡೋದಿಲ್ಲ. ಆಗ ಮೀನುಗ್ ಅರ್ಥ ಆಗತ್ತೆ ಅದಕ್ಕೇನು ಅರ್ಥ ಆಗಲ್ಲ ಮತ್ತು ಮಾತಾಡಕ್ಕಾಗಲ್ಲ ಅಂತ. ಇದು ಕಣ್ಣು ತೆಗ್ದಿದ್ ನಂತರ ಮೊದಲು ನೋಡಿದ್ದು ನನ್ನೇ. ಅದಕ್ಕೆ ನಾನೇ ಇದರ ಅಮ್ಮ ಅಂತ ಅನ್ಕೋತಿದ್ದೆ ಅನ್ಸುತ್ತೆ. ಇನ್ಮೇಲೆ ಆ ಕೊಕ್ಕರೆ ಮಿನ್ನು ಜೊತೆನೆ ಇರುತ್ತೆ ಅಂತ ಮಿನ್ನುಗ್ ಅರ್ಥ ಆಗತ್ತೆ. ಅದಕ್ಕೆ ಆ ಕೊಕ್ಕರೆ ಬರೋದನ್ನ ಮಿನ್ನು ತಡೀಲಿಲ್ಲ. ಅವರಿಬ್ರು ಜೊತೆಗೆ ಇರ್ತಿದ್ರು. ಸ್ವಲ್ಪ ದಿನದಲ್ಲಿ ಮಗು ಮಾತಾಡಕ್ ಕಲಿಯುತ್ತೆ. ಅದಕ್ಕೆ ಹೆಸರು ಮಿನ್ನು ರಾಕಿ ಅಂತ ಇಡುತ್ತೆ. ಒಂದಿನ ರಾಕಿ ಮಿನ್ನು ಜೊತೆ ನಡೀತಾ ಇರುತ್ತೆ. ನೀನ್ ಸ್ವಲ್ಪ ಆರಾಮಾಗಿ ಹೋಗ್ತೀಯಾ? ನಿನ್ನೊಟ್ಟಿಗೆ ಯಾವಾಗ್ಲೂ ಹೊರಗಡೆ ಬಂದ್ರೆ ನಂಗ್ ಸಾಕಾಗೋಗುತ್ತೆ. ಅದೇ ನೀನು ಕಾಲಲ್ಲಿ ನಡ್ಕೊಂಡ್ ಬರ್ತೀಯ, ಅದಕ್ಕೆ ನೀನ್ ಟಯರ್ಡ್ ಆಗ್ತೀಯ. ಆದ್ರೆ ನಿನ್ಗೆ ರೆಕ್ಕೆ ಇದೆ ಅಲ್ವಾ, ನೀನ್ ಯಾಕೆ ಹಾರುವುದಿಲ್ಲ? ಆದ್ರೆ ನಂಗೆ ಯಾವಾಗ ಹಾರಕ್ ಬರುತ್ತೆ? ಮತ್ ನೀವಂತೂ ನಂಗೆ ಕಲಿಸ್ಲೇ ಇಲ್ಲ. ಸರಿ, ನಾನ್ ಹೆಂಗ್ ಮಾಡ್ತೀನೋ ಅದನ್ನೇ ನೋಡಿ ಮಾಡು, ಆಯ್ತಾ? ಮೀನು ಅದನ್ನ ಒಂದು ದೊಡ್ಡ ಬೆಟ್ಟದ ಮೇಲೆ ಕರ್ಕೊಂಡು ಹೋಗುತ್ತೆ. ನಿನ್ನ ರೆಕ್ಕೆಗಳನ್ನು ಬಿಚ್ಚು. ಸರಿ. ಈಗ ರೆಕ್ಕೆಗಳನ್ನು ಅಲ್ಲಾಡಿಸು ಹಂಗಂತ ಹೇಳಿ ಕೈಯನ್ನ ಜೋರಾಗಿ ಅಲ್ಲಾಡಿಸಿ ತೋರಿಸುತ್ತೆ. ಅದನ್ನ ನೋಡಿ ರಾಕಿ ಕೂಡ ರೆಕ್ಕೆಗಳನ್ನು ಜೋರಾಗಿ ಅಲ್ಲಾಡ್ಸೋಕೆ ಪ್ರಾರಂಭಿಸುತ್ತೆ. ಈಗ ನೀನು ಎಗಿರಿ ಗಾಳಿಯಲ್ಲಿ ಹಾರು ಹಂಗಂತ ಹೇಳಿ ನರಿ ಎಗರ್ತಾ ಅದು ಕೆಳಗಡೆ ಭೂಮಿ ಮೇಲೆ ಹೋಗಿ ಬೀಳುತ್ತೆ. ಆದ್ರೆ ರಾಕಿ ಏನ್ ಮಾಡುತ್ತಂದ್ರೆ ಗಾಳಿಯಲ್ಲಿ ಎಗರೋಕ್ ಶುರು ಮಾಡುತ್ತೆ. ಅದು ಎಗರ್ತಿರೋದ್ ನೋಡಿ ಮೀನುಗೆ ತುಂಬಾ ಸಂತೋಷ ಆಗುತ್ತೆ. ಸ್ವಲ್ಪ ದಿನ ಹಾಗೆ ಕಳೆಯುತ್ತೆ. ರಾಕಿ ಇನ್ನ ದೊಡ್ಡದಾಗುತ್ತೆ. ಮತ್ತೆ ಮೀನುಗೆ ಗೋಲ್ಡನ್ ಫಿಶ್ ತಿನ್ಬೇಕು ಎನ್ನುವ ಆಸೆ ಬರುತ್ತೆ. ಮತ್ತೆ ಅದು ಅದ್ರ ಜೊತೆ ಸಮುದ್ರದ ಕಡೆ ಹೋಗುತ್ತೆ. ಅದು ಸಮುದ್ರದಲ್ಲಿ ಮೀನನ್ನ ಹುಡುಕ್ತಿರುತ್ತೆ. ಅದೇ ಸಮಯಕ್ಕೆ ಆ 2 ಕರಡಿಗಳನ್ನು ನೋಡುತ್ತೆ. ಅರೇ, ಇದಂತೂ ಅದೇ ಅಲ್ವಾ, ಹಿಂದಿನ ಸಲ ನಮ್ ಮೀನನ್ ಕತ್ಕೊಂಡೋಗಿದ್ಲು. ಹಾ, ಇವಳೇ ಅದು. ಹಿಡ್ಕೋ ಅವಳನ್ನ. ಅವ್ರನ್ನ ನೋಡಿ ಮಿನ್ನು ಅಲ್ಲಿಂದ ಓಡೋಗ್ಬಿಡುತ್ತೆ. ಅವರಿಬ್ರು ಕೂಡ ಮಿನ್ನು ಒಳಗಡೆ ಓಡಿ ಬರ್ತಾರೆ. ಎದುರುಗಡೆ ಕಲ್ಲು ಮುಳ್ಳು ಬೇರೆ ಜಾಸ್ತಿ ಇತ್ತು. ಅದ್ರ ಕೈಯಲ್ಲಿ ಓಡಕ್ಕೂ ಆಗೋದಿಲ್ಲ, ಎಗರ್ಕೊಂಡು ಹೋಗಕ್ಕೂ ಆಗಲ್ಲ. ಅಷ್ಟ್ರಲ್ಲೇ ಅವರಿಬ್ರು ಮಿನ್ನು ಹತ್ರ ಬಂದ್ಬಿಡ್ತಾರೆ. ಅವರು ಅದನ್ನ ಹಿಡ್ಕೊಳಕ್ ಹೋಗ್ತಿದ್ರು. ಅಷ್ಟ್ರಲ್ಲೇ ರಾಕಿ ಅಲ್ಲಿಗೆ ಬಂದು ಹೀಗನ್ನುತ್ತೆ. ಬೇಗ ನನ್ನ ಕಾಲ್ ಹಿಡ್ಕೋ.
ಅದನ್ ಕೇಳಿ ಮಿನ್ನು ರಾಕಿ ಕಲ್ನ ಹಿಡ್ಕೊಳ್ಳುತ್ತೆ. ರಾಕಿ ಅಲ್ಲಿಂದ ಎಗರ್ಕೊಂಡ್ ಹೋಗ್ಬಿಡುತ್ತೆ. ಈ ರೀತಿ ಆ ಕಲ್ಲು ಮುಳ್ಳು ಇರುವ ಜಾಗದಿಂದ ಅದು ತಪ್ಸ್ಕೊಂಡ್ಬಿಡುತ್ತೆ. ಕರಡಿಗಳೆರಡು ಅಲ್ಲೇ ಸಿಕ್ಕಾಕೊಳ್ಳುತ್ತೆ. ರಾಕಿ ಮಿನ್ನುನ ಒಂದು ಜಲಪಾತದ ಮೇಲೆ ತಂದ್ಬಿಡುತ್ತೆ. ನೀಚೆ ಗೆಹರಿ ಕಾಯಿತಿ. ಇನ್ನೊಂದು ಕಡೆ ಜಲಪಾತದ ನೀರು ಜೋರಾಗಿ ಹರಿಯತೊಡಗಿತು. ನನ್ನ ಕಾಲಿಂದ ನಿನ್ನ ಇನ್ನ ಹಿಡಿಯಕ್ಕಾಗಲ್ಲ. ಆದ್ರೆ ನೀನ್ ನನ್ನನ್ನು ಹಿಡ್ಕೊಂಡ್ರೆ ಏನಾದ್ರೂ ಮಾಡ್ಬೋದು. ಸಮಸ್ಯೆನೂ ಆಗಲ್ಲ. ಬೇಗ ಮಾಡು, ಇಲ್ಲ ಅಂದ್ರೆ ನೀರಿನ ಕೊಚ್ಕೊಂಡೋಗುತ್ತೆ. ಅದನ್ ಕೇಳಿ ಮಿನ್ನು ಕಾಲನ್ನ ಹಿಡ್ಕೊಳ್ಳುತ್ತೆ. ಮತ್ತೆ ರಾಕಿ ಜೋರಾಗಿ ಹಾರ್ಕೊಂಡ್ ಹೋಗುತ್ತೆ. ರಾಕಿ ಕೈಯಲ್ಲಿ ಪಾಪ ಮಿನ್ನುನ ಎತ್ಕೊಳಕ್ ಆಗ್ತಿಲ್ಲ. ಅಯ್ಯಬ್ಬ, ಕೈ ಬಿಡ್ಬೇಡ, ಕೈ ಅಂತೂ ಬಿಡ್ಲೇಬೇಡ. ಅದು ಕಂಟಿನ್ಯೂಸ್ ಆಗಿ ರೆಕ್ಕೆಗಳನ್ನ ಅಲ್ಲಾಡಿಸ್ತಿರುತ್ತೆ. ಆದ್ರೆ ಸ್ವಲ್ಪನೂ ಮೇಲೆ ಎಗರಕ್ ಆಗ್ತಿಲ್ಲ. ಅದು ನೋವಲ್ಲಿರೋದನ್ನ ನೋಡಿ ಮೀನು ಬೇಕಂತಾನೆ ಅದರ ಕಾಲನ್ನ ಬಿಟ್ಬಿಡುತ್ತೆ. ಇಲ್ಲ ಮೀನು. ಮೀನು ಪಾಪ ಈಗ ಕೆಳಗಡೆ ಬೀಳ್ತಾ ಇರುತ್ತೆ. ಆದ್ರೆ ಪಾಪ ರಾಕಿ ಏನು ಮಾಡಕ್ಕಾಗ್ದೆ ನೋಡ್ತಿರುತ್ತೆ. ಅಷ್ಟರಲ್ಲೇ ಒಂದು ದೊಡ್ಡ ಕೊಕ್ಕರೆ ಬಂದು ಅದರ ಕಾಲಲ್ಲಿ ಮೀನುನ ಎತ್ಕೊಂಡು ಅಲ್ಲಿಂದ ಹಾರ್ಕೊಂಡು ಹೋಗ್ಬಿಡುತ್ತೆ. ಈ ಕೊಕ್ಕರೆ ತುಂಬಾ ಸುಲಭವಾಗಿ ಮೀನುನ ಎತ್ಕೊಂಡ್ಬಿಡುತ್ತೆ. ಮತ್ತೆ ಅದನ್ನ ಎತ್ಕೊಂಡು ಹಾರ್ಕೊಂಡ್ ಬಂದು ಒಂದು ಸೇಫ್ ಆದ ಕಡೆಗೆ ಅದನ್ನ ಕೆಳಗಡೆ ಇಳಿಸುತ್ತೆ. ನೀವು ನನ್ನ ಫ್ರೆಂಡ್ನ ಕಾಪಾಡಿದೀರಾ, ತುಂಬಾ ಧನ್ಯವಾದಗಳು. ಮಗು, ನಾನೇ ನಿನ್ನ ತಾಯಿ. ನಿನ್ನ ತುಂಬಾ ದಿನದಿಂದ ಹುಡುಕ್ತಿದ್ದೆ. ಈಗ್ಲೇ ನನ್ನ ಹುಡುಕಾಟ ಪೂರ್ತಿ ಆಯ್ತು. ಏನು, ನೀವು ನನ್ನ ಅಮ್ಮನಾ? ಅದನ್ ಕೇಳಿ ಸಂತೋಷದಿಂದ ಹೋಗಿ ಅವ್ರ ಅಮ್ಮನ ಹಪ್ಕೊಡುತ್ತೆ. ನೀನು ನನ್ನ ಮಗುನ ತುಂಬಾ ಚೆನ್ನಾಗಿ ನೋಡ್ಕೊಂಡೆ. ಅದಕ್ಕೆ ತುಂಬಾ ತುಂಬಾ ಧನ್ಯವಾದ. ಈಗ ನನಗೆ ನೀವಿಬ್ರು ಒಟ್ಟಿಗೆ ಸೇರಿದ್ ನೋಡಿ ಸಂತೋಷವಾಗಿದೆ. ಇನ್ಮೇಲೆ ಆರಾಮಾಗಿರ್ತೀನಿ. ನನ್ನ ಈ ರಾಕಿ ಅವರ ಅಪ್ಪ ಅಮ್ಮ ಜೊತೆ ಸಂತೋಷವಾಗಿರುತ್ತೆ ಅಂತ. ನಾನು ಕೂಡ ನನ್ನ ಅಮ್ಮನನ್ನು ಮೀಟ್ ಆಗಿ ತುಂಬಾ ಖುಷಿಯಾಗಿದ್ದೀನಿ. ಆದ್ರೆ ನೀವು ನಿಮ್ಮನ್ನು ಹೇಗೆ ಬಿಡೋದು ನಾನು? ಹಾಗಾಗಿ ನಾನು ನಿಮಗೊಂದು ಪ್ರಾಮಿಸ್ ಮಾಡ್ತೀನಿ. ನಾನು ಯಾವಾಗ್ಲೂ ನಿಮ್ಮನ್ನು ಮೀಟ್ ಆಗಕ್ಕೆ ಬರ್ತೀನಿ. ನಮ್ಮಿಬ್ಬರ ಫ್ರೆಂಡ್ಶಿಪ್ ಯಾವಾಗ್ಲೂ ಇರುತ್ತೇನೆ. ಹಾ, ಯಾಕಿಲ್ಲ. ನಾನ್ ಕೂಡ ನೀನ್ ಯಾವಾಗ ಬರ್ತೀಯಾ ಅಂತ ದಿನ ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ. ನಾನ್ ನಿನ್ಗೊಂದ್ ಚಿಕ್ಕ ಗಿಫ್ಟ್ ಕೊಡ್ಬೇಕು. ಹಂಗಂತ ಹೇಳಿ ತಾಯಿ ಕೊಕ್ಕರೆ ಸಮುದ್ರದ ಕಡೆ ಹೋಗಿ ಒಂದು ಗೋಲ್ಡನ್ ಫಿಶ್ ನ ಹಿಡ್ಕೊಂಡು ಅಲ್ಲಿಗೆ ಬರುತ್ತೆ. ತಗೋ, ನಿನ್ ಫೇವರೇಟ್. ಅದನ್ ತಗೊಂಡು ಮಿನ್ನು ಮೀನನ್ನ ಸಂತೋಷವಾಗಿ ತಿನ್ನುತ್ತೆ. ಆಮೇಲೆ ಅವರಿಬ್ರು ಆಕಾಶದಲ್ಲಿ ಎಗರ್ಕೊಂಡು ಹೋಗ್ಬಿಡ್ತಾರೆ. ಮೀನು ಅವರಿಬ್ರು ಹೋಗ್ತಿರೋದನ್ನ ನೋಡಿ ಕೈಯಲ್ಲಾಡಿಸ್ತಾ ಟಾಟಾ ಹೇಳುತ್ತೆ. ಆದ್ರೆ ಅದಕ್ಕೆ ಒಂದ್ ವಿಷಯ ಖುಷಿ ಏನಂದ್ರೆ ಅವರ ಕುಟುಂಬ ಸಿಕ್ಕಿದ್ಮೇಲೂ ರಾಕಿ ಅದನ್ನ ನೋಡಕ್ಕೆ ದಿನ ಬರುತ್ತೆ ಅಂತ. ಮತ್ತೆ ಅವರ ಸ್ನೇಹ ಶಾಶ್ವತವಾಗಿ ಉಳಿದೋಗುತ್ತೆ.